ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮತ್ತು ಎಲ್ಲ ನೆರೆದಿರುವ ಎಲ್ಲ ಬಂಧುಗಳೇ, ಮೊದಲಿಗೆ ಒಂದು ಕಾಕತಾಳೀಯ ವಿಷಯ ಏನು ಅಂತಂದ್ರೆ, ಸೂಪರ್ ಹಿಟ್ ಸಿನಿಮಾದ ಟೀಸರ್, ಸೂಪರ್ ಹಿಟ್ ಚಿತ್ರಗಳ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಜನ್ಮ ದಿವಸ ನಡೀತಾ ಇದೆ ಇವತ್ತು. ಅವರ ಬರ್ತಡೆ. ನಾನು ನಿರ್ದೇಶಕರ ಸಂಘದ ಅಧ್ಯಕ್ಷನಾಗಿದ್ದಾಗ ಪ್ರತಿ ವರ್ಷ ಕನ್ನಡಿಗರ ನಿರ್ದೇಶಕರ ದಿನಾಚರಣೆ ಅಂತಲೇ ಮಾಡ್ತಿದ್ದೆ. ಇದನ್ನ ನಿರ್ದೇಶಕರ ದಿನಾಚರಣೆ ದಿವಸ ವಿಜಯವೂ ಆನಂದವೂ ಎರಡೂ ಸಮ್ಮೇಳನ ಆಗಿರುವಂತ ಸೂಪರ್ ಹಿಟ್ ನಡೀತಾ ಇದೆ. ಒಳ್ಳೇದಾಗ್ಲಿ ಅಂತ ಹಾರೈಸಲಿಕ್ಕೆ ಬಂದಿದ್ದೀನಿ. ಹೇಳೋದಕ್ಕೆ ನನಗೆ ಅಂತ ಏನು ಉಳಿದಿಲ್ಲ, ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೂ ಬಹುತೇಕ ಮೊದಲ ಓಲ್ಡ್ ಮುನ್ಸ್ವಾಮಿ ಸಿನಿಮಾ ಆಗ್ಬೋದು, ಕೃಷ್ಣ ಟಾಕೀಸ್ ಆಗ್ಬೋದು, ಎರಡು ಜಾನರ್ಗಳನ್ನ ದಾಟಿ ಪಕ್ಕಾ ಎಂಟರ್ಟೈನ್ಮೆಂಟ್ ಇಟ್ಕೊಂಡು, ಹಾಸ್ಯ ಇಟ್ಕೊಂಡು ಬರ್ದಿರುವಂತ ಸಿನಿಮಾ ಆನಂದ್. ನನಗೆ ಒಂದು ಕತೆ ಹೇಳಿದಾಗ, ನೀವು ನಮ್ಮ ನಾಗಾರ್ಜುನ್ ಹೇಳಿದ್ರಲ್ಲ, ಕ್ಯಾಮರಾನೇ ಅನೇಕ ಸಲ ಶೇಕ್ ಆಗ್ತಿತ್ತು, ಅಷ್ಟು ನಕ್ಕಿದ್ದೀವಿ ಅಂತ. ಅದು ಅಕ್ಷರಶಃ ನಿಜ. ನಾನು ನಮ್ಮ ಗೌರವ್ ಶೆಟ್ಟಿ ಅವ್ರದ್ದು ಮತ್ತು ಅವರ ಇಡೀ ತಂಡ, ತುಂಬಾ ಜನ ಅವ್ರ ಕಲಾವಿದರಾಗಿದ್ದಾರೆ. ಅವರ ಆ ಸ್ಕಿಟ್ಗಳು ತುಂಬಾ ಅದ್ಭುತವಾದ ಡೈಲಾಗ್ ಟೈಮಿಂಗ್. ಕನ್ನಡಕ್ಕೆ ಒಂದು 60-70ರ ದಶಕದ್ದು ಬೇರೆ, ಅದರ ಹಿಂದಿನ ದಶಕದ ಬೇರೆ. ಈಗಿರುವಂತಹ ಸಿನಿಮಾ ಕಲಾವಿದರ ಡೈಲಾಗ್ ಟೈಮಿಂಗ್ ಪ್ಯಾಟ್ರನ್ ಬೇರೆ, ಹ್ಯೂಮರ್ ಪ್ಯಾಟ್ರನ್. ಆ ಯಾವ ಪ್ಯಾಟ್ರನ್ ಫಾಲೋ ಮಾಡದ ಬೇರೆದೇ ಆದಂತ ಒಂದು ಪ್ಯಾಟ್ರನ್ ಅನ್ನ ಕಂಡಿಡ್ಕೊಂಡಿರುವಂತ ಕಲಾವಿದರವರೆಲ್ಲ. ನಗಿಸುವುದರಲ್ಲಿ ಬಹಳ ಇದು ನಂಗೆ ಬಹಳ ತುಂಬಾ ಸಂತೋಷ ಆಗುತ್ತೆ. ಅವರ ಕೆಲವು ಸಲ ಲಾಜಿಕಲ್ ಹ್ಯೂಮರ್, ಇಲ್ಲಾಜಿಕಲ್ ಹ್ಯೂಮರ್, ಎರಡು ಲಾಜಿಕ್ ಇಲ್ಲದೆ ಇದ್ರೂ ಕೂಡ ನಗು ಬರುತ್ತೆ. ಈ ಸಿನಿಮಾದಲ್ಲಿ ಲಾಜಿಕ್ ಹುಡುಕಕ್ ಹೋಗ್ಬೇಡಿ, ಬರೀ ಮ್ಯಾಜಿಕ್ ಮಾತ್ರ ಇರುತ್ತೆ. ತುಂಬಾ ಎಂಟರ್ಟೈನ್ಮೆಂಟ್ ಇದೆ. ನಾನೊಂದು ಪಾತ್ರ ಮಾಡಿದೆ, ಅದನ್ನ ಟೀಸರ್ ಅಲ್ಲಿ ಹಾಕಿದ್ರು. ಒಂದು ಸಣ್ಣ ಪಾತ್ರ, ಒಂದು ಸೀನ್ ಅಷ್ಟೇ ಬರ್ತೀನಿ ನಾನು. ಆದ್ರೆ ತುಂಬಾ ಎಂಟರ್ಟೈನ್ಮೆಂಟ್. ಈ 3 ಕಲಾವಿದರು, ಗಿಲ್ಲಿ ಮತ್ತು ಗೌರವ್, ಶ್ವೇತಾ, ಇವರು 3 ಜನರದ ಕಾಂಬಿನೇಷನ್ ಅಲ್ಲಿ ನೋಡಿದೆ ನಾನು. ಅವರು ಏನು ಬಿಹೈಂಡ್ ಕ್ಯಾಮ್ರಾ ಕೂಡ ಹಂಗೆ ಇದ್ದಾರೆ. ನಗು, ಮಾತಿಗೂ ನಗು, ಆ ಗಿಲ್ಲಿನೂ ಸೇರ್ಕೊಳ್ಳೋದ್ರಿಂದ ಆ ನಗು, ಅದೆಲ್ಲ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣುತ್ತೆ ಈ ಸಿನಿಮಾದಲ್ಲಿ. ಡೆಫಿನೆಟ್ ಆಗಿ ತುಂಬಾ ಆರಂಭದಿಂದ ಕೊನೆಯವರೆಗೂ ಕೂಡ ಜನನ ನಗಿಸ್ತಾನೆ ಒಂದು ಸಣ್ಣ ಥ್ರಿಲ್ ಕೊಡುವಂತ ಸಿನಿಮಾ. ಈ ಸಿನಿಮಾ ತುಂಬಾ ದೊಡ್ಡ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೀನಿ. ಇನ್ನು ಸಂಗೀತ ಸಾಹಿತ್ಯ ಅಂತ ತುಂಬಾ ದೊಡ್ಡದಾಗಿ ಹೇಳೋಂಥದ್ದಲ್ಲ. ಹಾಡು ಒಂದೆರಡು ಹಾಡಿದೆ. ಸಿನಿಮಾ ಇದಕ್ಕೆ ಹ್ಯೂಮರ್ ಸಿನಿಮಾದಲ್ಲಿ ಏನ್ ಮ್ಯೂಸಿಕ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು, ಅದಿರುತ್ತೆ ಖಂಡಿತ. ನನಗೆ ಇವತ್ತು ಇನ್ನೊಂದು ಆಶ್ಚರ್ಯ, ಸಂತೋಷ ಏನ್ ಗೊತ್ತಾ, ವಾಸು ಸರ್ ಜಗದೀಶ್ ಜಾಸ್ತಿ ಮಾತಾಡಲ್ಲ. ಇವತ್ತು ಬಹಳ ಭರವಸೆಯಿಂದ ನೀವು ಹಿಂಗ್ ಮಾಡಿ ಅಂತ ಸಲಹೆ ಎಲ್ಲ ಕೊಡ್ತಿದ್ದಾರೆ. ಸೊ ಖಂಡಿತ ಸೂಪರ್ ಹಿಟ್ ಆಗುತ್ತೆ ಸರ್ ಈ ಸಿನಿಮಾ. ಸೂಪರ್ ಹಿಟ್ ನೋಡಿ, ಎಲ್ಲ ಕಲಾವಿದರ ದಂಡಿದೆ, ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ನಾವೇನ್ ಅನ್ಕೋತೀವಿ, ನಮ್ಮ ಇವರು ಡೆವಿಲ್ ಡ್ರ್ಯಾಗನ್ ಮಂಜು ಅವರ ಬೇರೆ ಹಿಂದಿನ ಸಿನಿಮಾ ಕ್ಯಾರೆಕ್ಟರ್ ಇದು ಎಲ್ಲ. ಆದ್ರೆ ಈ ಸಿನಿಮಾದಲ್ಲಿ ಟೋಟಲ್ ಆಗಿ ಹಾಗೆ ವಿಲನಿಶ್ ಆಗಿರೋರು ಕೂಡ ಹ್ಯೂಮರಸ್ ಆಗಿ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲ ಪಾತ್ರಗಳು ಅಷ್ಟೇ, ಹಿರಿಯ ಆಗ್ಲಿ, ಬರೀ ಕೇವಲ ಏನು ಹ್ಯೂಮರ್ ಮಾಡುವಂತ ಕಲಾವಿದರು ಮಾತ್ರ ಅಲ್ಲ, ತುಂಬಾ ಸೀರಿಯಸ್ ಆಗಿರೋ ಸುಬ್ಬಣ್ಣನ್ ಅಂತವ್ರು ಕೂಡ ಹ್ಯೂಮರ್ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ನೀವೆಲ್ಲ ಬಂದಿದ್ರೆ, ಎಲ್ಲ ಮಾಧ್ಯಮ ಮಿತ್ರರು, ನಿಮ್ಗೆ ಗೊತ್ತಿದೆ, ನೀವು ಹೇಳಿದಾಗೆ 3-4 ವಾರ ಆದ್ರೂ ಕಾಯ್ಕೋಬೇಕು ಸಿನಿಮಾನ. ಈ ಸಿನಿಮಾಗೆ ನಿಮ್ಮೆಲ್ಲರ ಹೆಚ್ಚಿನ ಪ್ರೀತಿ ವಿಶ್ವಾಸ ತೋರಿಸಿ ಎಲ್ಲ ಹೊಸ ಕಲಾವಿದರು ಬೆಳಿಬೇಕು. ಗೌರವ್ ಶೆಟ್ಟಿಗೆ ಇವಾಗ್ಲೇ ನಿಮ್ಗೊಂದು ಕಿವಿ ಮಾತು, ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ, ಅದಾದ್ಮೇಲೆ ತುಂಬಾ ಸಿನಿಮಾ ಬುಕ್ ಆಗುತ್ತೆ. ಏನೇ ಆದ್ರೂ 50 ಜನಕ್ಕೆ ಹೊಡೆಯುವಂತ ಪಾತ್ರ ಮಾಡ್ಬೇಡ ಅಷ್ಟೇ. ಒಳ್ಳೇದಾಗಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.